ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಏಪ್ರಿಲ್ 22 ಹಾಗೂ 23ರಂದು ಗುಬ್ಬಿ ಪಟ್ಟಣದ ಶ್ರೀ ಮಹೇಶ್ವರಮ್ಮ ದೇವಿ ದೇವಾಲಯ ನೂತನ ಶಿಲಾ ದೇವಾಲಯವನ್ನು ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಲೋಕಾರ್ಪಣೆ ಮಾಡಲಾಗುತ್ತಿದೆ. ಗುಬ್ಬಿ ಪಟ್ಟಣದ ಮಡಿವಾಳರ ಬೀದಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಮಹೇಶ್ವರಮ್ಮ ದೇವಿ ನೂತನ ಶಿಲಾ ದೇವಾಲಯವನ್ನು ಇದೇ ತಿಂಗಳು 22 ಹಾಗೂ 23ರಂದು ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದ್ದಾರೆ. ಬುಧವಾರ ಸಂಜೆ ಗೋಧಳಿ ಲಗ್ನದಲ್ಲಿ ಗಣಪತಿ ಪೂಜೆ, ಗಂಗಾ ಪೂಜೆ ಜೊತೆಗೆ ಸಕಲ ಪರಿವಾರ ದೇವತೆಗಳೊಂದಿಗೆ ಆಲಯ ಪ್ರವೇಶ, ಹೋಮ ಹವನಗಳು ನಡೆಸಲಾಗುವುದು. 23 ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ನೇತ್ರೋನ್ಮಿಲನ ಕಾರ್ಯಕ್ರಮ ನಡೆಸಲಾಗುವುದು. ಬರುವ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಸಹ ಮಾಡಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಜಿಡಿ ಗಂಗಾಧರ್, ದೇವಾಲಯ ಮುಖ್ಯಸ್ಥ ದೊಡ್ಡ ಕೆಂಚಯ್ಯ, ಸದಸ್ಯರಾದ ಮಹೇಶ್, ಯತೀಶ್ ಹಾಗೂ ಮುಂತಾದವರು ಹಾಜರಿದ್ದರು. 2/4/26 ಮತ್ತು ದಿನಾಂಕ 23/4/26 ಎರಡು ದಿನಗಳ ಕಾಲ ಈ ಮಹೇಶ್ವರಮ್ಮ ದೇವಿಯವರ ಒಂದು ದೇವಾಲಯದ ಒಂದು ಉದ್ಘಾಟನಾ ಸಮಾರಂಭ ಇದೆ. ಆದಿಶಕ್ತಿ ಮಹೇಶ್ವರಮ್ಮನವರು ಗುಬ್ಬಿ ಪಟ್ಟಣದ ಈ ಒಂದು ಮಡಿವಾಳವರ ಬೀದಿಯಲ್ಲಿ ಸುಮಾರು ನಾವು ಎಲ್ಲ ಭಕ್ತವೃಂದರವ್ರನ್ನ ಹಾಗೂ ಮಾಧ್ಯಮ ಮಿತ್ರದವರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಸಹ ನಾವು 22, 23ರಲ್ಲಿ ಬರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಗೃಹ ಜಗನ್ಮಾತೆ ವಿಶ್ವರೂಪಿಣಿ ಶ್ರೀ ಮಹೇಶ್ವರಮ್ಮ ದೇವಿ ನೂತನ ಶಿಲಾ ಗೋಪುರದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 22/4/2026 26/4/2026 ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಶ್ರೀ ಮಹೇಶ್ವರಮ್ಮ ತಾಯಿ ದೇವಿ ಟ್ರಸ್ಟಿನ ಸಹಯೋಗದೊಂದಿಗೆ ಹಾಗೂ ನ್ಯೂಸ್ ರಿಪೋರ್ಟರ್ ಕೆಂಪರಾಜು, ಎಂ4 ನ್ಯೂಸ್, ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ4 ನ್ಯೂಸ್.